ಕರ್ನಾಟಕದ ರಾಬಿನ್ ಹುಡ್ ಅಂತೆ ಪ್ರಖ್ಯಾತಿಗೊಂಡ ನಮ್ಮ ವೀರ ಸಿಂಧೂರ ಲಕ್ಷ್ಮಣನ ಹುಡ್ಕೊಂಡು ಸಿಂಧೂರಕ್ಕೆ ಹೊರಟಿದ್ದೀನಿ. ನಾನು ಇತ್ತಿರೋ ಸ್ಥಳ ನೋಡ್ಬೋದು, ಗಡಿ ಪ್ರದೇಶ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡ್ರು. ಈ ಕಡೆ ಬಂದರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿಗೆ ಸೇರುತ್ತೆ ಈ ಪ್ಲೇಸು. ಇಲ್ಲಿಂದ ಸಿಂಧೂರು ಕೇವಲ 5 ಕಿಲೋಮೀಟರ್ ಇದೆ. ಬನ್ನಿ, ಈ ಕಡೆ ಬಂದರೆ ನಾನು ಮಹಾರಾಷ್ಟ್ರಕ್ಕೆ ಬಂದೆ. ಇದು ಗಡಿ ಅಂಚು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗಡಿ ಅಂಚು. ಇಲ್ಲೇ ಬಾರ್ಡ್ರ್ ಇದೆ ನೋಡ್ಬೋದು. ಈ ಕಡೆ ಅವರೇ ಕಂಪ್ಲೀಟ್ ಕರ್ನಾಟಕ ನಮ್ಮ ರಾಜ್ಯ. ಈ ಕಡೆ ಬಂದರೆ ಮಹಾರಾಷ್ಟ್ರದ ಜತ್ ತಾಲೂಕಿಗೆ ಸೇರುತ್ತೆ. ನಮ್ಮ ವೀರ ಕನ್ನಡಿಗ ಅಂತ ಹೇಳ್ಬೋದು ಸಿಂಧೂರ ಲಕ್ಷ್ಮಣ. ಕಥೆನ ಎಲ್ಲರೂ ಕೇಳಿದ್ದೀರಾ. ಅವರ ಕುಟುಂಬಸ್ಥರು ಹೇಗಿದೆ, ಹಾಗಾದರೆ ಅವರ ಹುಟ್ಟೂರು ಹೇಗಿತ್ತು, ಅವರ ಹೋರಾಟದ ಕತೆ ಹೇಗಿತ್ತು, ಶೋಷಿತ ವರ್ಗದವರ ಪರವಾಗಿ ಯಾರೆಲ್ಲ ಶೋಷಣೆ ಮಾಡ್ತಾಯಿದ್ರು ಅವರ ವಿರುದ್ಧವಾಗಿ ಬಂಡಾಯ ಎದ್ದ, ಅದರ ಜೊತೆಗೆ ಬ್ರಿಟಿಷರ ವಿರುದ್ಧ ತಿರುಗೆದ್ದ ವೀರ ಸೇನಾನಿ ನಮ್ಮ ಸಿಂಧೂರ ಲಕ್ಷ್ಮಣ. ಮಹಾರಾಷ್ಟ್ರದ ಜತ್ ತಾಲೂಕಿನ ಸಿಂಧೂರಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಹೋಗೋಣ. ನಾವು ಆಲ್ರೆಡಿ ಇವಾಗ ಸಿಂಧೂರಿಗೆ ಬಂದಿದ್ದೀವಿ. ನೋಡ್ಬೋದು ನಮ್ಮ ವೀರ ಸಿಂಧೂರ ಲಕ್ಷ್ಮಣ ಅವ್ರದ್ದು ಸ್ಟ್ಯಾಚು ಊರಲ್ಲೇ ಮಾಡಿದ್ದಾರೆ. ಇದು ಮಹಾರಾಷ್ಟ್ರ ಆಗಿರೋದ್ರಿಂದ ಆಚೆ ಮಾತ್ರ ಕನ್ನಡ ಬಳಸಿದ್ರು, ಇನ್ನೆಲ್ಲ ಸಂಪೂರ್ಣವಾಗಿ ಸಹಜವಾಗಿ ಇನ್ನೊಂದು ವಿಷಯ ನೋಡಿ, ಇಲ್ಲಿ ಕನ್ನಡನೂ ಇದೆ, ಇಲ್ಲಿ ಹಿಂದಿನೂ ಇದೆ.